ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಮಾಡುವಂತಹ ವಾಹನದ ಸಹಾಯಕರು ಲೋಡರ್ಸ್ ಇವರೊಂದು ಪ್ರತಿಭಟನೆ ಮಾಡ್ತಿರುವಂತದ್ದು ಅಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಅಂದ್ರೆ ನಮ್ಮನ್ನ ಕಾಯಂಗೊಳಿಸಬೇಕು ಅಂದ್ರೆ ನಾವೀಗ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದೀವಿ ನಮಗೆ ಸುಮಾರು 10 ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇದೀವಿ ನಮ್ಮನ್ನ ಕಾಯಂಗೊಳಿಸಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರುವಂತದ್ದು ಇದಕ್ಕಿಂತ ಮುಂಚೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ರು ಕೊಟ್ಟಂತಹ ಭರವಸೆಯನ್ನು ಉಳಿಸ್ಕೊಂಡಿಲ್ಲ ಅಂತ ಹೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೂಡ ಮಾಡ್ತಿರುವಂತದ್ದು ಸದ್ಯ ಈ ಒಂದು ಸ್ಥಳದಲ್ಲಿ ನಾನಿದ್ದೀನಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ ಅಂದ್ರೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಸರ್ ನೀವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ ಬಿಬಿಎಂಪಿಯಲ್ಲಿ ಕಸ ವಿಲೇವಾರಿ ವಾಹನಗಳಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಾ ನೀವು ನಾವು ಲೋಡರ್ಸ್ ಕೆಲಸ ಮಾಡ್ತಾ ಇದೀವಿ ನಮಗೆ ಸ್ವಲ್ಪ ಸಂಬಳ ಟೈಟ್ ಇದೆ ಆದರೆ 1 ತಿಂಗಳು 2 ತಿಂಗಳಲ್ಲ 5 ತಿಂಗಳು 6 ತಿಂಗಳಾದ್ರೂ ಕೂಡ ಸಂಬಳ ಬರಲ್ಲ ನಮಗೆ ಭಾಳ ಸಮಸ್ಯೆ ಐತಿ ಕೈಗೆ ಬ್ಲೌಸ್ ಕೊಡಲ್ಲ ಕಾಲಿಗೆ ಶೂಸ್ ಕೊಡಲ್ಲ ನಮಗೆ ನೈಟ್ ಆಗಲೇ ಕೆಲಸ ಮಾಡಿ ಅಂತಾರ ಒಂದು ಟೈಮ್ ಲಾರಿ ಬರ್ಲಿದ್ರು ಕೂಡ ಅಲ್ಲೇ ಅಂತಾರ ನಮ್ಗೆ ಸರಿಯಾದ ಸೌಲಭ್ಯ ಸಿಗ್ತೇ ಇಲ್ಲಕ್ಕೋಸ್ಕರಗೆ ನಮಗೆ ನಮ್ಮ ಹೆಂಡ್ರ ಮಕ್ಕಳು ನಾವು ಅವ್ರು ಕೂಡ 11,000 ರೂಪಾಯಿ ಸಂಬಳದಲ್ಲಿ ನಾವು ಹೆಂಡ್ರ ಮಕ್ಕಳು 6,000-7,000 ರೂಪಾಯಿ 8,000 ರೂಪಾಯಿ ಸ್ಯಾಲ್ರಿ ಕಟ್ಟಿ ನಮ್ಮ ಮಕ್ಕಳು ಎಜುಕೇಷನ್ ಕೊಡೋಕ್ಕಾಗಲ್ಲ ನಮಗೆ ಭಾಳ ಟೈಟ್ ಆಗಿದೆ ಅದು ಎಲ್ಲರಿಗೂ ಹೇಳಿ ನಮ್ಗೊಂದು ಈಗ ನೀವು ಕೆಲಸ ಮಾಡುವಂತ ಇದ್ರಲ್ಲಿ ನಿಮಗೆ ಸುರಕ್ಷಿತ ಇದನ್ನ ಕಿಟ್ಗಳನ್ನೆಲ್ಲ ಕೊಟ್ಟಿದಾರ ಗ್ಲೌಸ್ ಶೂಸ್ ಎಲ್ಲ ಹೇಗೆ ಅಂತ ಇಲ್ಲ ಅದನ್ನ ಬೇಕಾದ್ರೆ ನೀವೇ ತನ್ಕಾರ ಅಂತ ಹೇಳ್ತಾರ ನಾವ್ ಇಲ್ಲೇ ತಕೊಂಡ್ ಕೊಡೋ ನೀವೇ ತನ್ಕಾರ ಅಂತ ಹೇಳ್ತಾರ ಅವ್ರು ಯಾರು ತಗೊಂಡ್ಬರ್ಬೇಕಂತೆ ಅದನ್ನ ಹಾಗಾದ್ರೆ ಹಣದ ತಗೋಕ್ ನಾವು ನಮ್ ದುಡ್ಡಿನಲ್ಲಿ ತನ್ಕೊಂಡ್ ಅಕ್ಕಂದ್ ಅಂದ್ರೆ ನಿಮ್ಮ ಸ್ವಂತ ಹಣದಲ್ಲಿ ತಗೊಂಡ್ಬರ್ಬೇಕು ಹಾಗಾದ್ರೆ ಬಿಬಿಎಂಪಿ ಅವ್ರು ಕೊಡಲ್ಲ ಬಿಬಿಎಂಪಿ ಅದು ಉಚಿತವಾಗಿ ಕೊಡುವಂತದ್ ಕಿಟ್ ಗೊತ್ತಾ ನಿಮಗೆ ಮಾಹಿತಿ ಇದೆಯಾ ಅದೇ ಕೊಡ್ತಾ ಕಿಟ್ ಕೊಡೋದಂದ್ರೆ ಇದು ಕೈಗೆ ಬ್ಲೌಸ್ ಕೊಡ್ತಿದ್ರು ಕಾಲಿ ಶೂಸ್ ಕೊಡ್ತಿದ್ರು ಫಸ್ಟ್ ನಾವು ವರ್ಕಿ ಸೇರಿದ ತಕ್ಷಣ ಒಂದ್ ಶೂ ಕೊಟ್ಟಿದ್ರು ಆಮೇಲೆ ಒಂದ್ ಬ್ಲೌಸ್ ಕೊಟ್ಟಿದ್ರು ಇನ್ಮೇಲೆ ಕೊಡ್ಲಿಲ್ಲ ಹಾಗಾದ್ರೆ ನೀವು ಕೆಲ್ಸಕ್ಕೆ ಸರಿ ಎಷ್ಟು ವರ್ಷ ಆಯ್ತು ನಾವ್ 6 ವರ್ಷ ಆಯ್ತು 6 ವರ್ಷದಲ್ಲಿ ನಿಮಗೆ ಒಂದೇ ಗ್ಲೌಸ್ ಕೊಟ್ಟಿರೋದು ಒಂದೇ ಶೂಸ್ ಕೊಟ್ಟಿರೋದು ಯಾವ್ದು ಕೊಟ್ಟಿಲ್ಲ ನಮ್ಗೆ ಗಾಡಿ ರಿಪೇರಿ ನಮ್ದೆ ಡೀಸೆಲ್ ನಮ್ದೆ ಇದೆಲ್ಲ ನಮ್ದು ವೇಸ್ಟ್ ಇಟ್ಕೊಂಡು ನಾವ್ ಇಲ್ಲೇ ತಕೊಂಡ್ ಬದುಕನ್ನು ನಮ್ ಮನೆ ದುಡ್ಡು ತಂದು ನಾವ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ 5 ತಿಂಗಳು ಆದ್ರೂ ಕೂಡ ಸ್ಯಾಲ್ರಿ ಬರ್ತಾ ಇಲ್ಲ ನಮ್ಗೆ ಗಾಡಿ ರಿಪೇರಿಗಳು ಬಂದ್ರೆ ಬಿಲ್ ಕೊಟ್ರು 5 ತಿಂಗಳಿಂದ ನಿಮಗೆ ಸಂಬಳನೇ ಬಂದಿಲ್ಲ ಮತ್ತೆ ಹೆಂಗೆ ಜೀವನ ನಡೆಸಿದ್ರೆ ಏನ್ ಕತೆ ಅಂತ ಸೈಕಲ್ ಹಿಡ್ಕೋಕೋ ಸರ್ ಸಾಲ ಕೊಡ ಹೋಗೋ ಸಾಲ ಇಸ್ಕೋಕೋ ನಮ್ ಜೀವನ ಬದುಕೋಕೋ ಸ್ಯಾಲ್ರಿ ಬರ್ತಾಳೆ ನಿಮ್ಗೆ ಸಾಲ ಕಟ್ಬೇಕು ನಾವು ಇಷ್ಟೇ ನಮ್ದು ಸರ್ಕಾರಕ್ಕೆ ಏನ್ ಹೇಳಿಕೆ ಬಯಸ್ತೀರಾ ಅಂದ್ರೆ ಆಶ್ವಾಸನೆ ಕೊಟ್ಟಿದ್ದು ನಿಮಗೆ ನಾವು ಕಾಯಂ ಮಾಡ್ತೀವಿ ಅನ್ನುವಂಥದ್ದು ಸರ್ಕಾರ ಭರವಸೆ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ರಿ ಏನ್ ಹೇಳಿಕ್ ಬಯಸ್ತೀರಾ ಸರ್ಕಾರ ನಾವು ಉಪ ಮುಖ್ಯಮಂತ್ರಿ ಬಂದಿದ್ರು ಅವ್ರ ಮನೆ ಮಟ್ಟ ಹೋಗಿದ್ವಿ ಅವ್ರ ಆಫೀಸ್ ಮಟ್ಟ ಹೋಗಿದ್ವಿ ವಿಧಾನಸಭೆಗೆ ಹೋಗಿದ್ವಿ ಅವ್ರು ಆಯ್ತು ಮಾಡ್ತು ಅಂತ ನಮ್ ಕೊಟ್ಟು ಫೈಲ್ಗಳು ತಾಮ್ತಾರ ಕಸ್ತಲ್ಲಿ ಹಾಕ್ತಾರ ಇನ್ನು ಇದುವರೆಗೆ ನಮ್ಗೆ ಯಾರು ಮುಂದೆ ಬಂದು ನಾವು ಮಾಡ್ತು ಅಂತ ಧೈರ್ಯದ ಮೇಲೆ ನಿಂತ್ಕೊಂಡು ನಮ್ಗೆ ಯಾರು ಹೇಳಿಲ್ಲ ಅದಕ್ಕೋಸ್ಕರ ನಾವು ಕೆಲಸ ಬಿಟ್ಟು ನಾವು ಇಲ್ಲಿ ನಿಂತಿದೀವಿ ಇದಿಷ್ಟು ಕಸ ವಿಲೇವಾರಿ ಮಾಡುವಂತ ವಾಹನದ ಸಹಾಯಕರು ಅಂದ್ರೆ ಚಾಲಕರು ಮತ್ತೆ ಲೋಡರ್ಗಳ ಒಂದು ಪ್ರತಿಭಟನೆ ಅಂದ್ರೆ ಉಪಮುಖ್ಯಮಂತ್ರಿಗಳ ಮನೆಗೂ ಕೂಡ ಹೋಗಿದ್ವಿ ಅವರು ಕೂಡ ನಮಗೆ ಭರವಸೆಗಳನ್ನು ಕೊಟ್ಟಿದ್ರು ಆದ್ರೆ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿಲ್ಲ ಆಮೇಲೆ ಏನೋ ಸುರಕ್ಷಿತ ಕ್ರಮಗಳಾಗಿ ನಮಗೆ ಕೈಗೇನು ಗ್ಲೌಸ್ ಗಳನ್ನು ಕೊಡ್ತಾ ಇದ್ರು ಶೂ ಅನ್ನು ಕೊಡ್ತಾ ಇದ್ರು ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂದ್ರೆ 6 ವರ್ಷದಿಂದ ನಾನು ಕೆಲಸ ಮಾಡ್ತೀನಿ ಒಂದೇ ಸಲ ಕೊಟ್ಟಿರುವಂತಹ ಮಾಹಿತಿಯನ್ನು ಕೂಡ ಅವ್ರು ಹೇಳ್ತಾ ಇದ್ರು ಹಾಗೇನೆ ಇನ್ನೊಬ್ರು ಸಂಘಟನೆಯವರು ಕೂಡ ನನ್ನೊಂದಿಗಿದ್ದಾರೆ ಇದಕ್ಕೆ ಏನೋ ಪೂರಕವಾದಂತಹ ಒಂದು ಸಂಘಟನೆ ಕೂಡ ಇರುವಂತದ್ದು ಸಂಘಟನೆಯ ಕಾರ್ಯಕರ್ತರು ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ ಸರ್ ಏನಿದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಮಾಡುವಂತಹ ಸಹಾಯಕರ ಒಂದು ಪ್ರತಿಭಟನೆ ಅಹೋರಾತ್ರಿ ಪ್ರತಿಭಟನೆ ಅನಿರ್ದಿಷ್ಟ ಪ್ರತಿಭಟನೆ ಮಾಡ್ತಿರುವಂತದ್ದು ಸರ್ಕಾರ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಇವರಿಗೆ ಯಾಕೆ ಏನು ಕೊಟ್ಟಂತಹ ಭರವಸೆಯನ್ನ ಈಡೇರಿಸಿಲ್ಲ ಅನ್ನುವಂಥದ್ದು ಸರ್ ಅದು ಆಕ್ಚುಲಿ ಅವ್ರಿಗೆ ಏನು ಮನಸ್ಸಿಗೆ ಏನು ಬಂದಿದೆ ನಮ್ಗೆ ಗೊತ್ತಿಲ್ಲ ನಾವು ಬೇಲಾಡ್ತಾ ಇದೀವಿ ನಮ್ಗೆ ಏನೋ ಒಂದು ಕಾಯಂ ಆಗ್ಲಿ ನಮ್ಮ ಹೆಂಡ್ರ ಮಕ್ಕಳು ತಣ್ಣಗಿರ್ಲಿ ಅಂತ ನಾವು ಏನೋ ಓಡಾಡ್ತಾ ಇದೀವಿ ಬಟ್ ಇವ್ರು ಯಾರು ಕಿವಿಗೆ ಹಾಕೊಂತಾರೆ ನಾವು ಸುಮಾರು ಜಾಗದಲ್ಲಿ ಕೈಯ ಕಾಲ ಹಿಡ್ದಿದೀವಿ ಈಸ್ಕೊಂತಾರೆ ಪೇಪರ್ನ ತಗೊಂಡು ಎಲ್ಲ ಒಂದು ಜಾಗದಲ್ಲಿ ಇಡ್ತಾರೆ ಮಾಡ್ತೀವಿ ಅಂತ ನೆಗ್ಲೆಕ್ಟ್ ಮಾಡಿ ನಮ್ಮನ್ನು ಹಿಂಗೆ ಮೂಲೆಯಲ್ಲೇ ಕುಂಡಿಸ್ಬಿಟ್ಟಿದ್ದಾರೆ ಹೊರತು ಜನ ಮಾತ್ರ ಸಾಯ್ತಾನೆ ಇದ್ದಾರೆ ಮತ್ತೆ ಈಗ ಈ ಟೆಂಡರ್ ತಗೊಂಡಿರೋ ಅವ್ರು ಗಾಡಿಗಳು ಕೊಡ್ತಾರೆ ಅದ್ರ ರಿಪೇರಿ ಕಾಸು ನಾವೇ ಕೊಡ್ಬೇಕು ಡೀಸೆಲು ನಾವೇ ಹಾಕ್ಸ್ಕೋಬೇಕು ಏನನ್ನ ಬಿಲ್ ಕೊಟ್ರೆ ಅದು ಅರ್ಧ ದುಡ್ಡು ಕೊಡ್ತಾರೆ 3-4 ತಿಂಗಳಾದ್ರೂ ಪೇಮೆಂಟ್ಗಳು ಹಾಕಿಲ್ಲ ಮತ್ತೆ ಅವ್ರು ಏನನ್ನ ಅಂದ್ರೆ ಜಾಸ್ತಿ ಮಾತಾಡಿದ್ರೆ ಕೆಲಸದಿಂದ ತೆಗೆದಾಕ್ತೀನಿ ಅಂತ ಭಯ ಹಾಕಿಸ್ತಾರೆ ನಾವು ಯಾರ ಹತ್ರ ಕೇಳೋಣ ಸರ್ ಈ ನ್ಯಾಯನ ನಮ್ಗೆ ಏನಿಲ್ಲ ನಮ್ಗೆ ನಿಮ್ ಕಡೆಯಿಂದ ಏನೋ ಒಂದು ಪರ್ಮನೆಂಟ್ ಆಗ್ಲಿಲ್ಲ ಡೈರೆಕ್ಟ್ ಪೇಮೆಂಟ್ ಆಗ್ಲಿ ಏನೋ ಒಂದು ತಮ್ಮಿಂಗ್ ಆಗ್ಲಿ ಅಂತ ನಾವು ಕಾಯ್ತಾ ಇದೀವಿ ಸರ್ ನೀವು ಎಷ್ಟು ವರ್ಷದಿಂದ ಅಂದ್ರೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಬಿಬಿಎಂಪಿ ಇದರಲ್ಲಿ ಅಥವಾ ಏನು ಅಂತ ನಾನು 15 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ 2,000 ರೂಪಾಯಿಂದ ಮಾಡ್ತಾ ಇದ್ದೀನಿ ಇವತ್ತವರೆಗೂ ನಮ್ ಸೌಲಭ್ಯ ಇದಿಲ್ಲ ಅನುಕೂಲ ಇಲ್ಲ ಕೈ ಬ್ಲೌಸ್ ಇಲ್ಲ ಸಾಕ್ಸ್ ಇಲ್ಲ ಏನು ಈ ಪ್ರತಿಯೊಂದು ಇಲ್ಲ ನೋಡಿ ನಮ್ ಕೈಗಳೆಲ್ಲ ಗಾಜುಗಳು ಹೊಡೆದಿರೋದು ಹೆಂಗಿದೆ ಯಾವ ತರ ಇದೆ ನೋಡಿ ನಮ್ದು ನಾನು ಒಬ್ಬ ಡ್ರೈವರ್ ಏನಾಗಿದೆ ಕೈ ಏನಾಗಿದೆ ನಮ್ಗೆ ಎಲ್ಲ ಗಾಜು ಹೊಡೆದಿರೋದು ಇವೆಲ್ಲ ನೋಡಿ ಎಲ್ಲ ಗಾಜುಗಳು ಹೊಡೆದಿರೋ ಏಟ್ಗಳೇ ನಾವು ಯಾರು ಸರ್ಕಾರಕ್ಕೆ ಏನ್ ಹೇಳಿಕ್ ಬಯಸ್ತೀರಾ ಸರ್ ನಮ್ಗೆ ಒಳ್ಳೇದು ಮಾಡ್ಲಿ ಅಂತ ನಾವು ಬಯಸ್ತಾ ಇದೀವಿ ಸರ್ ಇದಿಷ್ಟು
ಏನು ಕಸ ವಿಲೇವಾರಿ ಮಾಡುವಂತಹ ವಾಹನಗಳ ಸಿಬ್ಬಂದಿಗಳು ಅಂತ ಅಂದ್ರೆ ಲೋಡರ್ಸ್ ಮತ್ತೆ ಚಾಲಕರ ಒಂದು ಸಮಸ್ಯೆಗಳನ್ನ ಹೇಳ್ಕೊಂಡಿರುವಂತದ್ದು. ಸರ್ಕಾರ ಇದಕ್ಕೆ ಯಾವಾಗ ಕ್ರಮವನ್ನು ವಹಿಸುತ್ತೆ ಅನ್ನುವುದನ್ನ ಕಾದು ನೋಡ್ತಾ ಇದ್ದಾರೆ. ನಮ್ಮನ್ನ ಯಾವಾಗ ಕಾಯಂ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.